ಸ್ನೇಹಿತರೆ, ನಮ್ಮ ಕುತೂಹಲದ ಮತ್ತೊಂದು ವಿಡಿಯೋಗೆ ನಿಮಗೆ ಪ್ರೀತಿಯ ಸ್ವಾಗತ. ನೀವು ಯಾವಾಗಲಾದರೂ ಇಂಥ ಕನಸು ಕಂಡಿದ್ದೀರಾ? ನೀವು ಓಡ್ತಾ ಇದ್ದೀರಾ, ಯಾರೋ ನಿಮ್ಮನ್ನ ಹಿಂಬಾಲಿಸುತ್ತಾ ಇದ್ದಾರೆ, ಆದರೆ ಓಡೋಕೆ ಆಗ್ತಿಲ್ಲ. ಅಥವಾ ನೀವು ಆಕಾಶದಲ್ಲಿ ಹಾರ್ತಾ ಇದ್ದೀರಾ, ಅಥವಾ ಅಸಾಧ್ಯವಾದ ಘಟನೆಗಳು ನಿಜವಾಗ್ತಿರುವಂತೆ ಕಾಣಿಸುತ್ತಿವೆ. ಈ ತರಹದ ಕನಸುಗಳನ್ನ ನೀವು ಯಾವಾಗಲಾದರೂ ಕಂಡಿದ್ದೀರಾ? ಆದರೆ ಎಚ್ಚರವಾದ ಮೇಲೆ ನೀವು ನಿಮ್ಮನ್ನೇ ಕೇಳ್ಕೊಳ್ತೀರಾ, ಇದು ಏನು, ಇದು ಯಾಕೆ ಆಯ್ತು, ನಾನು ಯಾಕೆ ಈ ಕನಸು ಕಂಡೆ? ನಾವು ಜೀವನದಲ್ಲಿ 1/3 ಭಾಗವನ್ನು ನಿದ್ರೆಯಲ್ಲಿ ಕಳೆಯುತ್ತೇವೆ, ಅದರಲ್ಲೂ ಒಂದು ದೊಡ್ಡ ಭಾಗ ಕನಸುಗಳಲ್ಲಿ. ಆದರೆ ಈ ಒಂದು ಪ್ರಶ್ನೆ ಇನ್ನೂ ರಹಸ್ಯವೇ ಆಗಿದೆ. ನಾವು ಕನಸು ಕಾಣುವುದು ಯಾಕೆ? ಅದು ನಮ್ಮ ಮೆದುಳಿನ ಆಟವ, ಅಥವಾ ನಮ್ಮ ಮನಸ್ಸಿನ ಗುಪ್ತ ಸಂದೇಶವಾ, ಅಥವಾ ಇನ್ನೇನಾದರೂ ಅತಿ ಆಳವಾದ ರಹಸ್ಯ ಇದೆಯಾ? ಇಂದು ಈ ವಿಡಿಯೋದಲ್ಲಿ ನಾವು ಕನಸುಗಳ ಹಿಂದೆ ಇರುವ ವಿಜ್ಞಾನ, ಮನೋವಿಜ್ಞಾನ ಮತ್ತು ಆಶ್ಚರ್ಯಕರ ಸತ್ಯಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮೊದಲು ಒಂದು ಸತ್ಯ ತಿಳ್ಕೊಳ್ಳಿ. ನಾವು ನಿದ್ರೆಯಲ್ಲಿ ಇದ್ದರೂ ನಮ್ಮ ಮೆದುಳು ನಿಲ್ಲೋದಿಲ್ಲ. ಅದು ಇನ್ನೂ ಹೆಚ್ಚು ಆಕ್ಟಿವ್ ಆಗಿರುತ್ತದೆ, ವಿಶೇಷವಾಗಿ ಒಂದು ಹಂತದಲ್ಲಿ. ಇದನ್ನೇ ವಿಜ್ಞಾನದಲ್ಲಿ REM ಸ್ಲೀಪ್ ಎಂದು ಕರೆಯಲಾಗುತ್ತದೆ, ಅಂದ್ರೆ ರ್ಯಾಪಿಡ್ ಐ ಮೂವ್ಮೆಂಟ್ ಅಂತಾರೆ. ಈ ಹಂತದಲ್ಲಿ ನಿಮ್ಮ ಕಣ್ಣುಗಳು ಮುಚ್ಚಿರುತ್ತವೆ, ಆದರೆ ಒಳಗೆ ವೇಗವಾಗಿ ಚಲಿಸುತ್ತಿರುತ್ತವೆ. ನಿಮ್ಮ ದೇಹ ಸಂಪೂರ್ಣವಾಗಿ ವಿಶ್ರಾಂತಿಯಲ್ಲಿ ಇರುತ್ತದೆ, ಆದರೆ ನಿಮ್ಮ ಮೆದುಳು ಅತಿ ಹೆಚ್ಚು ಚಟುವಟಿಕೆಯಲ್ಲಿ ಇರುತ್ತದೆ. ಇದೇ ಸಮಯದಲ್ಲಿ ನೀವು ಕನಸು ಕಾಣುತ್ತೀರಾ. ಈ ಸಮಯದಲ್ಲಿ ನಿಮ್ಮ ಮೆದುಳು ಏನು ಮಾಡುತ್ತೆ ಗೊತ್ತಾ? ಅದು ನಿಮ್ಮ ದಿನದ ಘಟನೆಗಳು, ನಿಮ್ಮ ಭಾವನೆಗಳು, ನಿಮ್ಮ ಭಯಗಳು, ನಿಮ್ಮ ಆಸೆಗಳು ಎಲ್ಲವನ್ನ ಸೇರಿಸಿ ಒಂದು ಕತೆ ರಚಿಸುತ್ತದೆ. ಅದು ಲಾಜಿಕಲ್ ಆಗಿರಲ್ಲ, ಅದು ರಿಯಲ್ ಆಗಿರಲ್ಲ, ಆದ್ರೆ ಅದು ನಿಮಗೆ ನಿಜವಾದಂತೆ ಕಾಣಿಸುತ್ತದೆ. ಇದು ಯಾಕೆ ಆಗುತ್ತದೆ ಗೊತ್ತಾ? ವಿಜ್ಞಾನದ ಪ್ರಕಾರ ಕನಸುಗಳು ನಿಮ್ಮ ಮೆದುಳಿನ ಒಂದು ಪ್ರೊಸೆಸಿಂಗ್ ಸಿಸ್ಟಮ್ ಇದ್ದಂತೆ. ನೀವು ದಿನಪೂರ್ತಿ ಎಷ್ಟು ವಿಚಾರಗಳನ್ನು ನೋಡ್ತೀರಾ, ಕೇಳ್ತೀರಾ, ಅನುಭವಿಸುತ್ತೀರಾ, ಅವನ್ನೆಲ್ಲ ಮೆದುಳು ಒಂದು ಬಾರಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಆದ್ದರಿಂದ ನಿದ್ರೆಯ ಸಮಯದಲ್ಲಿ ಮೆದುಳು ಆ ಮಾಹಿತಿಯನ್ನು ಸಂಘಟಿಸುತ್ತದೆ. ಯಾವುದು ಮುಖ್ಯ, ಯಾವುದು ಅಪ್ರಮುಖ, ಯಾವುದನ್ನ ನೆನಪಿಟ್ಟುಕೊಳ್ಳಬೇಕು, ಯಾವುದನ್ನ ಮರೆತು ಬಿಡಬೇಕು, ಈ ಎಲ್ಲಾ ಪ್ರಕ್ರಿಯೆ ಕನಸುಗಳ ಮೂಲಕ ನಡೆಯುತ್ತದೆ. ಸ್ನೇಹಿತರೆ, ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾ? ನೀವು ಗಮನಿಸಿದ್ದೀರಾ, ನೀವು ಭಯಪಡುವ ವಿಷಯಗಳ ಬಗ್ಗೆ ಹೆಚ್ಚು ಕನಸು ಕಾಣುತ್ತೀರಾ. ಯಾಕೆ ಅಂದರೆ ಇದು ನಿಮ್ಮ ಮನಸ್ಸಿನ ಒಂದು ರಕ್ಷಣಾ ವ್ಯವಸ್ಥೆ. ನಿಮ್ಮ ಮೆದುಳು ಭಯದ ಸ್ಥಿತಿಗಳನ್ನು ಸ್ಟಿಮ್ಯುಲೇಟ್ ಮಾಡುತ್ತದೆ, ಅದಕ್ಕೆ ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಾ ಅನ್ನೋದನ್ನ ಪ್ರಾಕ್ಟೀಸ್ ಮಾಡಿಸುತ್ತದೆ. ಅದರರ್ಥ ಕನಸುಗಳು ನಿಮ್ಮ ಜೀವನದ ಟ್ರೈನಿಂಗ್ ಗ್ರೌಂಡ್ ಆಗಿರಬಹುದು. ಸ್ನೇಹಿತರೆ, ನಿಮಗೆ ಇನ್ನೊಂದು ವಿಚಿತ್ರ ಸಂಗತಿ ಗೊತ್ತಾ? ನೀವು ಯಾವಾಗಲಾದರೂ ಒಂದು ಕನಸು ನೋಡಿದ ಮೇಲೆ ಇದು ನಿಜವಾಗಿದೆಯೇ ಅನ್ನೋ ಅನುಭವ ಬಂದಿದೆಯಾ? ಅಥವಾ ಒಂದು ಘಟನೆ ನಡೆದಾಗ ಇದು ನಾನು ಮೊದಲು ನೋಡಿದ್ದಂತೆ ಅನಿಸುತ್ತಾ? ಅದನ್ನೇ ದೇಜಾವು ಅಂತಾರೆ. ಕೆಲವರು ಇದನ್ನ ಹಿಂದಿನ ಜನ್ಮ ಅಂತಾರೆ. ಆದ್ರೆ ವಿಜ್ಞಾನ ಹೇಳೋದು ಏನು ಗೊತ್ತಾ? ನಿಮ್ಮ ಮೆದುಳು ಕೆಲವೊಮ್ಮೆ ಮಾಹಿತಿಯನ್ನು ತಪ್ಪಾಗಿ ಸ್ಟೋರ್ ಮಾಡುತ್ತದೆ, ಹೊಸ ಅನುಭವವನ್ನು ಹಳೆಯ ನೆನಪು ಅಂತ ತಪ್ಪಾಗಿ ಗುರುತಿಸುತ್ತದೆ. ಅದರಿಂದ ನಿಮಗೆ ಇದು ಈಗಾಗಲೇ ನಡೆದಿದೆ ಅನಿಸುವ ಭಾವನೆ ಬರುತ್ತದೆ. ಇನ್ನೊಂದು ಕುತೂಹಲಕಾರಿ ವಿಷಯ, ನಾವು ಕನಸಿನಲ್ಲಿ ನೋಡೋ ಎಲ್ಲಾ ಮುಖಗಳು ನಿಜವಾಗಿಯೇ ನಮ್ಮ ಜೀವನದಲ್ಲಿ ನೋಡಿದವರೇ ಆಗಿರುತ್ತಾರೆ. ನಿಮ್ಮ ಮೆದುಳು ಹೊಸ ಮುಖಗಳನ್ನು ಸೃಷ್ಟಿಸಲು ಸಾಧ್ಯವೇ ಇಲ್ಲ. ಅದರರ್ಥ ನೀವು ಕನಸಿನಲ್ಲಿ ನೋಡೋ ಅಪರಿಚಿತ ವ್ಯಕ್ತಿ ಕೂಡ ನೀವು ಎಲ್ಲೇ ನೋಡಿದವರೇ ಆಗಿರುತ್ತಾರೆ. ಬಹುಶಃ ನೀವು ಗಮನಿಸಿರಲ್ಲ. ಇನ್ನೊಂದು ದೊಡ್ಡ ಪ್ರಶ್ನೆ ಏನೆಂದರೆ, ನಾವು ಯಾಕೆ ಕೆಲವೊಮ್ಮೆ ಭಯಾನಕ ಕನಸುಗಳನ್ನು ನೋಡುತ್ತೇವೆ? ಇದಕ್ಕೆ ಕಾರಣಗಳು ಒತ್ತಡ, ಭಯ, ಆತಂಕ ಮತ್ತು ಮನಸ್ಸಿನ ಅಶಾಂತಿ. ನಿಮ್ಮ ಮನಸ್ಸಿನಲ್ಲಿ ಒತ್ತಡ ಹೆಚ್ಚಾದಾಗ ಅದು ನಿದ್ರೆಯಲ್ಲೂ ನಿಮ್ಮನ್ನ ಬಿಡುವುದಿಲ್ಲ. ಅದು ನೈಟ್ ಮೇರ್ ಆಗಿ ಹೊರಬರುತ್ತದೆ. ಇನ್ನೊಂದು ಶಾಕಿಂಗ್ ವಿಷಯ, ನೀವು ಕನಸು ಕಾಣದಿದ್ದರೆ ನಿಮ್ಮ ಮೆದುಳಿಗೆ ಹಾನಿ ಆಗಬಹುದು. ಹೌದು, ವಿಜ್ಞಾನಿಗಳು ಹೇಳುವುದು ಏನೆಂದರೆ REM ಸ್ಲೀಪ್ ಅನ್ನು ತಡೆಯೋದರಿಂದ ಮಾನಸಿಕ ಅಸಮತೋಲನ ಹಾಳಾಗಬಹುದು. ಅದರರ್ಥ ಕನಸುಗಳು ನಿಮ್ಮ ಮೆದುಳಿಗೆ ಅಗತ್ಯ. ಇನ್ನೊಂದು ಡೀಪ್ ವಿಚಾರ ಗೊತ್ತಾ? ಕನಸುಗಳು ನಮ್ಮ ಅಡಗಿದ ಆಸೆಗಳು ಮತ್ತು ಭಾವನೆಗಳ ಪ್ರತಿಬಿಂಬವಾಗಿರುತ್ತದೆ. ನೀವು ಹೇಳದ ಮಾತುಗಳು, ನೀವು ತಡೆದ ಭಾವನೆಗಳು, ನೀವು ಮುಚ್ಚಿಟ್ಟ ಆಸೆಗಳು, ಇವೆಲ್ಲ ಕನಸುಗಳಲ್ಲಿ ಹೊರಬರುತ್ತವೆ. ಆದ್ದರಿಂದ ಕೆಲವೊಮ್ಮೆ ನೀವು ಕನಸಿನಲ್ಲಿ ನೀವು ಎಂದಿಗೂ ಮಾಡದ ಕೆಲಸವನ್ನ ಮಾಡಿಬಿಡ್ತೀರಾ. ಇನ್ನೊಂದು ಅಚ್ಚರಿಯ ವಿಷಯ, ಕೆಲವರಿಗೆ ಲೂಸಿಡ್ ಡ್ರೀಮಿಂಗ್ ಆಗುತ್ತದೆ. ಅಂದರೆ ಅವರು ಕನಸಿನಲ್ಲಿ ಇದ್ದಾರೆ ಅನ್ನೋದನ್ನು ಅವರಿಗೆ ಗೊತ್ತಿರುತ್ತದೆ. ಅವರು ಕನಸನ್ನೇ ನಿಯಂತ್ರಿಸಬಹುದು. ಇದು ಟ್ರೈನಿಂಗ್ ಮೂಲಕ ಸಾಧ್ಯ ಅಂತ ಕೆಲವರು ಹೇಳುತ್ತಾರೆ. ಸ್ನೇಹಿತರೆ, ಹೀಗಾದ್ರೆ ನಾವು ಕನಸು ಕಾಣೋದು ಒಂದು ರಹಸ್ಯ ಅಲ್ಲ, ಅದು ನಮ್ಮ ಮೆದುಳಿನ ಕೆಲಸ, ನಮ್ಮ ಮನಸ್ಸಿನ ಪ್ರತಿಬಿಂಬ, ನಮ್ಮ ಜೀವನದ ಅಡಗಿದ ಕತೆ.
ಕನಸುಗಳು ನಮಗೆ ಹೇಳೋದು ಏನು ಗೊತ್ತಾ? ನೀವು ನಿಮ್ಮನ್ನೇ ಅರ್ಥ ಮಾಡಿಕೊಳ್ಳಿ, ನಿಮ್ಮ ಭಯಗಳನ್ನು ಎದುರಿಸಿ, ನಿಮ್ಮ ಮನಸ್ಸನ್ನು ಕೇಳಿ ಅಂತ. ಯಾಕೆಂದ್ರೆ ನೀವು ಎಚ್ಚರದಲ್ಲಿರುವಾಗ ನೀವು ಏನು ಯೋಚಿಸುತ್ತೀರೋ ಅದೇ ನಿಮ್ಮ ಕನಸಾಗುತ್ತದೆ. ಮತ್ತೆ ನಿಮ್ಮ ಕನಸುಗಳು ನಿಮ್ಮ ಭವಿಷ್ಯವನ್ನು ಕೂಡ ರೂಪಿಸಬಹುದು. ಸ್ನೇಹಿತರೆ, ಇಂತಹ ಕುತೂಹಲಕಾರಿ ವಿಷಯಗಳಿಗಾಗಿ ನಮ್ಮ ಕುತೂಹಲ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸ್ನೇಹಿತರೆ, ಕುತೂಹಲಕ್ಕೆ ಅಂತ್ಯವೇ ಇಲ್ಲ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ.